ರಾಜ್ಯದ ಎಲ್ಲ ಜೈಲುಗಳಿಗೆ ಡಿಜಿಪಿಯಿಂದ ಸುತ್ತೋಲೆ ಹೋಗಿದೆ. ಜೈಲಿನ ಡಿಜಿಪಿ ಅಲೋಕ್ ಕುಮಾರಿಂದ ಸುತ್ತೋಲೆ ಹೋಗಿದೆ. ಈಗ ಕೈದಿಗಳಿಗೆ ಆಹಾರ ಬಟ್ಟೆ ಸರಬರಾಜು ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕು. ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಆಹಾರ ಬಟ್ಟೆಯನ್ನು ಪೂರೈಕೆ ಮಾಡಬೇಕು. ಸಂದರ್ಶನದ ವೇಳೆ ಖಾಸಗಿ ವ್ಯಕ್ತಿಗಳು ಆಹಾರ ಪೂರೈಕೆಯಾಗಿದೆ. ಈ ಹಿನ್ನೆಲೆ ಖಾಸಗಿ ವ್ಯಕ್ತಿಗಳ ಆಹಾರ ಪೂರೈಕೆಗೆ ಕಡಿವಾಣ ಹಾಕಬೇಕು. ಪ್ಯಾಕ್ ಮಾಡಲಾದ ಆಹಾರ ಪದಾರ್ಥಗಳನ್ನು ನೀಡೋಕೆ ಅವಕಾಶ, ಅದು ನಿರ್ದಿಷ್ಟ ಗ್ರಾಮ್ಗಳಲ್ಲಿ ಮಾತ್ರ ನೀಡೋಕೆ ಸೂಚನೆ ಕೊಡಲಾಗಿದೆ. ಬಾಳೆಹಣ್ಣು, ಸೇಬು, ಮಾವು 2 kg ತೂಕ ಮಾತ್ರ ಇರಬೇಕು. ಡ್ರೈ ಫ್ರೂಟ್ಸು ಮತ್ತು ಬೇಕರಿ ತಿಂಡಿಗಳು ಅರ್ಧ kg ಮೀರುವಂತಿಲ್ಲ. 2 ಜೊತೆ ಬಟ್ಟೆ ಹಾಗೂ 2 ಒಳ ಉಡುಪು ನೀಡಬೇಕು. ಅದನ್ನು ಮೀರಿ ಹೆಚ್ಚುವರಿ ಬಟ್ಟೆಗಳನ್ನು ಕೂಡ ನೀಡುವಂತಿಲ್ಲ. ದೈಹಿಕ ತಪಾಸಣೆ, ಸೆಕ್ಯೂರಿಟಿ ತಪಾಸಣೆ ನಡೆಸೋಕೆ ಸೂಚನೆ ಕೊಡಲಾಗಿದೆ. ತಕ್ಷಣವೇ ಈ ನಿಯಮಗಳು ಜಾರಿಗೆ ಬರುವಂತೆ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಯಾಕಂದರೆ ನೋಡ್ತಾ ಇದ್ದೀವಿ ನಾವು ಪರಪ್ಪನ ಅಗ್ರಹಾರದಲ್ಲಿ ಅಥವಾ ಬೇರೆ ಬೇರೆ ಜೈಲುಗಳಲ್ಲೂ ಕೂಡ ಐಷಾರಾಮಿ ಜೀವನವನ್ನು ಮಾಡ್ತಾ ಇದ್ದಾರೆ. ಹೆಂಗಿರ್ತಾರೆ ಅಂತ ಹೇಳಿದ್ರೆ ಒಂದು ರೀತಿ ಈ ಪಬ್ಬು ಪಾರ್ಟಿಗೆ ಹೋಗ್ತಾರಲ್ಲ ಹಾಗೆ ಆ ರೀತಿ ರೆಡಿಯಾಗಿರ್ತಾರೆ ಕೈದಿಗಳು. ಅವ್ರಿಗೆ ಯೂನಿಫಾರ್ಮ್ ಕೊಟ್ಟಿರ್ತಾರೆ. ಸಜಾಬಂದಿ ಕೈದಿಗಳಿಗೆ ನಂಬರ್ ಇರುತ್ತೆ ಮತ್ತು ಅವರಿಗೆ ಅಲ್ಲಿನ ಸಮವಸ್ತ್ರಗಳನ್ನು ಕೊಟ್ಟಿರ್ತಾರೆ. ಆದರೆ ಕೆಲವು ಕಡೆಗಳಲ್ಲಿ ಮಿತಿಮೀರಿದಂತಹ ನಿಯಮ ಉಲ್ಲಂಘನೆ ಆಗ್ತಾ ಇತ್ತು.